ಒಡ್ಡಳ್ಳಿ ಗ್ರಾಮದ ಗ್ರಾಮಸ್ಥರ ಬಂಧುಗಳೇ, ಈಗಾಗಲೇ ನಮ್ಮ ಆತ್ಮೀಯರು ಹೇಳಿದರು, ವಿನಾಯಕ ಸ್ವಾಮಿ ಮತ್ತು ಮಲ್ಲಾರಮ್ಮ ದೇವಿ ಎಲ್ಲರ ಕೃಪೆ ಆ ದೇವರ ಮೇಲೆ ಇರಲಿ ಅಂತ. ಅದೇ ರೀತಿಯಾಗಿ ನಮ್ಮ ಸಾಂಬಯ್ಯನವರು ಈಗಾಗಲೇ ತಮಗೆ ಹಲವಾರು ರೀತಿ ಸಹಾಯ ಮಾಡಿದ್ದಾರೆ. ಅವ್ರಿಗೂ ಸಹ ನಿಮ್ಮ ಮತ್ತು ನಿಮ್ಮ ಕುಟುಂಬಗಳ ಪರವಾಗಿ ಅವರು ಒಂದು ಕುಟುಂಬಕ್ಕೆ ಸಲ್ಲಬೇಕು ಅಂತ ನಿಮ್ಮ ಮುಖಾಂತರ ನಾನು ಕೋರ್ಕೊಳ್ತಾ ಇದ್ದೇನೆ. ಬಂಧುಗಳೇ, ಈಗಾಗಲೇ ನಮ್ಮ ಮಂಜು ಸರ್ ಹೇಳಿದರು, ಏನು ಸಾಂಬಯ್ಯ ಸರ್ ಇದ್ದಾರೆ ಈ ತಾಲೂಕಲ್ಲಿ, ಅವ್ರದ್ದು ಯಾವೂರೂ ಅಲ್ಲ, 90+ ಅಗ್ರ. ನೀವು ಅಂದ್ಕೊಂಡಿರ್ಬೋದು ಯಾವುದು ಬೆಂಗಳೂರು ಅಂತ, ಬೆಂಗಳೂರಲ್ಲ, ಅವ್ರ ತಾತ ಮುತ್ತಾತಂದೆಲ್ಲ ಅಗ್ರ. ನಮ್ಮ ಪಂಚಾಯತಿ ಪಕ್ಕದಲ್ಲಿ ಕೊಳದೇವಿ ಅಗ್ರ. ನೀವೇನೋ ಬೇರೆ ಬೇರೆ ಅಂತ ಅಂದ್ಕೊಂಡ್ಬಿಟ್ಟು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲ ಗೆಳೆಯರು ಮತ್ತು ಆತ್ಮೀಯರು ಬಂಧುಗಳು ಅವ್ರದ್ದು ಸ್ವಂತ ಊರು ಬಂದು ಅಗ್ರ. ಹಾಗಾಗಿ ಏನೇ ಆಗಲಿ ಶತಾಯ ಗತಾಯ ಈ ಸಲ ನಿಮ್ಮ ಆಶೀರ್ವಾದ. ಅವ್ರು ಯಾರು ಬೇರೆಯವರಲ್ಲ, ನಮ್ಮ ತಾಲೂಕಿನವರೇ. ಬೇರೆಯವರೆಲ್ಲ ಕೆಲವರೆಲ್ಲ ಬರ್ತಾ ಇದ್ದಾರೆ, ಓಡೋಡಿ ಬರ್ತಾ ಇದ್ದಾರೆ, ಅದು ತಮಗೂ ಗೊತ್ತು ಹೇಗೆ ಅಂತ. ಹಾಗಾಗಿ ನಿಮ್ಮ ಆಶೀರ್ವಾದ ಈ ಸಲ ಅಂತೂ ಲಾಸ್ಟ್ ಚಾನ್ಸ್ ಇದು, ಸಾಂಬಯ್ಯನವ್ರಿಗೆ ದಕ್ಕಲೇಬೇಕು. ಶತಾಯ ಗತಾಯ ನೀವೆಲ್ಲ ನಮ್ಮ ಜನ ಅದು ಹೆಚ್ಚಿನ ಇರುವುದರಿಂದ ಈ ತಾಲೂಕು ರಿಸರ್ವೇಷನ್ ಆಗಿದೆ. ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನಾನೇನು ಅಪರವಾಗಿ ಏನು ಮಾತಾಡೋದು ಇನ್ನೊಂದು ಹೇಳಬೇಕಾಗಿಲ್ಲ. ನಾನು ಸ್ಥಳೀಯನೇ. ಯಾಕೆ ನಮ್ಮ ಸಾಂಬಯ್ಯನವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಚೈತನ್ಯ ಇರ್ತಕ್ಕಂಥವ್ರು ಒಳ್ಳೆಯ ವ್ಯಕ್ತಿ, ಏನು ಬೇಕಾದರೂ ಸಹಾಯ ಮಾಡಬಲ್ಲರು. ಹಾಗಾಗಿ ಇರ್ತಕ್ಕಂಥ ಮನುಷ್ಯನ ನಾವು ಆಯ್ಕೆ ಮಾಡ್ಕೋಬೇಕು. ಯಾರನ್ನೂ ಆಯ್ಕೆ ಮಾಡಿಕೊಂಡು ಏನೇನೋ ಮಾಡೋದಲ್ಲ. ಈ ತಾಲೂಕಲ್ಲಿ 360 ಹಳ್ಳಿಗಳಲ್ಲಿ ಅಪ್ಪನ ಸುತ್ತಾಡಿದ್ದಾನೆ, 366 ಹಳ್ಳಿಗಳಿಗೂ ಸಹಾಯ ಮಾಡಿದ್ದಾನೆ. ಇದರಲ್ಲಿ ಎಣ್ಣೆ ಮಾತಿಲ್ಲ. ಬಹುಶಃ ಸಹಾಯ ಮಾಡೋಕ್ಕೆ ಬಂದ್ರಿಗೂ ಅವ್ರಿಗಿಲ್ಲ ಅನ್ನೋದು ಭಾವನೆ ಇಲ್ಲ. ಆ ಥರ ಮನುಷ್ಯ ಅಯ್ಯಪ್ಪ. ಹಾಗಾಗಿ ಈ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ಅಗ್ರದ ಸಾಂಬಯ್ಯನ ನಾವು ಈ ಸಲ ಶತಾಯ ಗತಾಯ ಗೆಲ್ಲಿಸಬೇಕು ಅಂತ ನಿಮ್ಮ ಎಲ್ಲರಲ್ಲಿಯೂ ಕಳಕಳಿಯಾಗಿ ನಮಸ್ಕಾರ ಮಾಡ್ತಾಯಿದ್ದೀನಿ.